ಇಲ್ಲೂ ಅಷ್ಟೇ ತುಂಬ ಹಡಲ್ಸ್ ಇದ್ದೇ ಇರುತ್ತೆ. ಇದು ಹೊರಗಡೆ ಕಾಣಿಸೋ ಥರ ಒಂದು ಬಣ್ಣದ ಪ್ರಪಂಚಕ್ಕೆ ನಾವು ಎಂಟ್ರಿ ಆದಾಗ ಹೊರಗಡೆ ಅಷ್ಟು ಕಲರ್ಫುಲ್ ಆಗಂತೂ ಇರಲ್ಲ, ಒಳಗಡೆ ಬೇರೆದೇ ಇರುತ್ತೆ. ಸೊ ಅದು ಪ್ರತಿಯೊಂದು ನಮಗೆ ಒಂದು ಮೆಚ್ಯೂರಿಟಿ ಅಥವಾ ಲೈಫ್ನ ನಾವು ನೋಡಿದ ಮೇಲೆ ಬಂದಿರೋದ್ರಿಂದ ವಿ ನೋ ಹೌ ಟು ಹ್ಯಾಂಡಲ್ ಅಂತ. ಸೊ ಆಚೆ ಕಡೆ ಕೇಳಿರ್ತೀವಿ, ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅದು ನಾನು ಹೆಂಗೆ ಹ್ಯಾಂಡಲ್ ಮಾಡಬೇಕಂತ ಕಲ್ತ್ಕೊಂಡಿರೋದ್ರಿಂದ ನನಗಷ್ಟು ಒಂದು ಡಿಪ್ರೆಷನ್ನು ಅಥವಾ ಆ ಶಾಕೋ ಅದೆಲ್ಲ ಮೀರ್ ಬಂದ್ಬಿಟ್ಟಿದ್ದೀವಿ. ಸೊ ಈ ಏಜಲ್ಲಿ ಅಥವಾ ಇಷ್ಟು ಎಕ್ಸ್ಪೀರಿಯನ್ಸ್ ತೊಗೊಂಡು ಬಂದಿರೋದ್ರಿಂದ ನಮಗೆ ರಿಯಾಕ್ಟ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಡೇ ಮತ್ತೆ ನಮ್ದು ಅದೇ ರುಟೀನು. ನೀವು ಮಕ್ಳಿರೋರು, ನಾವು ಡಿಪ್ರೆಷನಲ್ಲಿ ಕೂತ್ರೆ ಅವ್ರು ಬಿಡಬೇಕಲ್ಲ. ನಾನೊಂದು ರೀಲ್ಸ್ ನನಗೆ ಜ್ಞಾಪಕ ಆಗುತ್ತೆ. ನಾವು ಬೇಜಾರು ಮಾಡ್ಕೊಂಡು ಕೂರಷ್ಟಲ್ಲಿ ಅಮ್ಮ ನೀರು, ಹೌದು, ಮತ್ತೆ ಇನ್ನೊಂದೇನೋ ಅಳ್ಳೋಣ ಅನ್ನೋಷ್ಟರಲ್ಲಿ ಅಮ್ಮ ನನಗೆ ಟ್ಯಾಬ್ಲೆಟ್ ಬೇಕು. ಹಂಗಿದ್ದಾಗ ಟೈಮ್ ಇಲ್ಲ ನಮಗೆ ದುಃಖ ಪಡೋದಕ್ಕಾಗ್ಲಿ, ಡಿಪ್ರೆಷನ್ಗೆ ಹೋಗೋದಕ್ಕಾಗ್ಲಿ, ಅಳೋದಕ್ಕಾಗ್ಲಿ ಯಾವುದಕ್ಕೂ ಟೈಮ್ ಇಲ್ಲ. ಸೊ ಎಲ್ಲ ಬಂದರೆ ಹಿಂಗೆ ಸರಿಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ ಲೈಫಲ್ಲಿ.